ಮಾಸ್ಟರ್ ಚೆಫ್ 999 ಹೊಚ್ಚ ಹೊಸ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಸ್ಪೆಷಲ್ ಆಗಿ ಮಾಡಿದ್ದೇನೆ ಟೈಸನ್ ಕೋಳಿಯ ಸುಕ್ಕ. ನಾನು ಹೇಗೆ ಮಾಡಿದ್ದೇನೆ ಅಂತ ನೀವೇ ನೋಡಿ. ಟೈಸನ್ ಕೋಳಿಯನ್ನ ಕ್ಲೀನ್ ಆಗಿ ತೊಳೆದಿದ್ದೇನೆ. ಇದನ್ನೊಂದು ಪಾತ್ರೆಗೆ ಹಾಕ್ತೇನೆ. ಐವತ್ತೈದು ಕುಮಟೆ ಮೆಣಸು, 25 ಊರಿನ ಮೆಣಸು ತಗೊಂಡಿದ್ದೇನೆ. 4 ಹಿಡಿ ಕೊತ್ತಂಬರಿ, 1 ಸ್ಪೂನ್ ಪೆಪ್ಪರ್, 1.5 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತೆ, 10 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಈಗ ಮೊದಲಿಗೆ ಮೆಣಸನ್ನು ಹುರಿತೇನೆ. ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಮೆಂತೆ, ಪೆಪ್ಪರ್ನ ಹುರಿತೇನೆ. ಒಂದು ಫುಲ್ ತೆಂಗಿನಕಾಯಿ ತುರಿಯನ್ನು ಹುರಿತಾ ಇದ್ದೇನೆ. ಹುರಿದ ಮೆಣಸು ಮತ್ತು ಕೊತ್ತಂಬರಿ, ಜೀರಿಗೆ ಮೆಲ್ಲ ಒಂದು ಜಾರಿಗೆ ಹಾಕಿ ಈಗ ಪುಡಿ ಮಾಡ್ತೇನೆ. ನಾನು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ಎಣ್ಣೆ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಹಚ್ಚಿದ ಶುಂಠಿ ಮತ್ತು ಬೆಳ್ಳುಳ್ಳಿ ಪೀಸ್ನ ಹಾಕ್ತೇನೆ. ಹಚ್ಚಿದ 4 ಈರುಳ್ಳಿ ಹಾಕ್ತೇನೆ ಇದಕ್ಕೆ. ಇದನ್ನು ಚೆನ್ನಾಗಿ ಇರಿತೇನೆ. ನೋಡಿ, ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೇನೆ. ನೋಡಿ, ಈಗ ಇದು ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ನಾನು ಕ್ಲೀನ್ ಮಾಡಿದ ಚಿಕನ್ ಅನ್ನು ಹಾಕ್ತೇನೆ.
ನೋಡಿ, ಇದಕ್ಕೆ 1 ಸ್ಪೂನ್ ಅರಶಿನ ಹುಡಿ ಹಾಕ್ತೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಸ್ವಲ್ಪ ಹುಣಸೆ ಹುಳಿ ಮಿಕ್ಸ್ ಮಾಡಿದ ನೀರನ್ನ ಹಾಕ್ತೇನೆ. ನೋಡಿ, ಚಿಕನ್ ಚೆನ್ನಾಗಿ ನೀರು ಬಿಟ್ಟಿದೆ. ಇದಕ್ಕೆ 1 ಸ್ಪೂನ್ ಗರಂ ಮಸಾಲ ಹಾಕ್ತೇನೆ. ನೋಡಿ, ಒಳ್ಳೆ ಕುದಿ ಬರ್ತಾ ಇದೆ. ಚಿಕನ್ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಮಿಕ್ಸಿಯಲ್ಲಿ ಪುಡಿ ಮಾಡಿದ್ದ ಮಸಾಲಾನ ಹಾಕ್ತೇನೆ ನಾನು. ಮಸಾಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಫುಲ್ ಡ್ರೈ ಆದ ಕಾರಣ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿದ್ದೇನೆ. ಇದಕ್ಕೆ ಈಗ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತೇನೆ ನಾನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ತುಂಬ ಟೇಸ್ಟಿಯಾಗಿ ಬಂದಿದೆ, ಸೂಪರ್ ಆಗಿದೆ. ಇನ್ನು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.